ಅಂಬೇಡ್ಕರ್ ವಿಚಾರ ವೇದಿಕೆ ನೂತನ ಅಧ್ಯಕ್ಷರಾಗಿ ಜಗದೀಶ್, ಉಪಾಧ್ಯಕ್ಷರಾಗಿ ತೀರ್ಥಕುಮಾರ್, ಖಜಾಂಚಿ ಯೋಗೇಂದ್ರ, ಕಾರ್ಯದರ್ಶಿ ಲೋಕೇಶ್, ಸಹ ಕಾರ್ಯದರ್ಶಿ ಚೈತ್ರ ಇನ್ನಿತರ ಪದಾಧಿಕಾರಿಗಳು ಆಯ್ಕೆಯಾಗಿದ್ದಾರೆ. ಅಂಬೇಡ್ಕರ್ ವಿಚಾರ ವೇದಿಕೆ ನೂತನ ಅಧ್ಯಕ್ಷರಾದ ಜಗದೀಶ್ ಎನ್ಎಂಡಿಸಿ ಅವರು ಮಾತನಾಡಿ, ನನಗೆ ಸಿಕ್ಕಿರುವುದು ಅಧಿಕಾರ ಎಂದು ಭಾವಿಸದೆ ಸಂಘಟನೆಯನ್ನ ಬಲಗೊಳಿಸುವುದರ ಜೊತೆಗೆ ನೊಂದವರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಹೋರಾಟ ಮಾಡುತ್ತೇನೆ ಎಂದರು. ಜೈ ಭೀಮ್ ಬಂಧುಗಳೇ, ಅಂಬೇಡ್ಕರ್ ವಿಚಾರ ವೇದಿಕೆ ಡಿಮ್ಯಾಟ್ ವತಿಯಿಂದ ಈ ದಿನ ಪದಾಧಿಕಾರಿಗಳ ಪುನರಾಯ್ಕೆಯಲ್ಲಿ ಅಧ್ಯಕ್ಷನಾಗಿ ಜಗದೀಶ್ ನಾನು ಆಯ್ಕೆಯಾಗಿರುತ್ತೇನೆ. ಹಾಗೆ ಉಪಾಧ್ಯಕ್ಷರಾಗಿ ತೀರ್ಥಕುಮಾರ್ ಆಯ್ಕೆಯಾಗಿರ್ತಾರೆ. ಹಾಗೆ ಖಜಾಂಚಿಯಾಗಿ ನಮ್ಮ ಯೋಗೇಂದ್ರಣ್ಣನವರು ಆಯ್ಕೆಯಾಗಿದ್ದಾರೆ. ಪ್ರಧಾನ ಕಾರ್ಯದರ್ಶಿಯಾಗಿ ಲೋಕೇಶ್ ಅವರು, ಸಹ ಕಾರ್ಯದರ್ಶಿಯಾಗಿ ಚೈತ್ರ ಮೇಡಮ್ರವರು, ಹಾಗೆ ನಮ್ಮ ಡಿಮ್ಯಾಟ್ ಸಂಘಟನೆಯಲ್ಲಿ ಗೌರವಾಧ್ಯಕ್ಷರಾಗಿ ಡಿ ಪುಟ್ಟಸ್ವಾಮಿ ಸರ್ ಅವರೇ ಮುಂದುವರಿಯಲಿದ್ದಾರೆ. ನಮ್ಮ ಸಂಘ ಡಿಮ್ಯಾಟ್ ಅಂತಂದರೆ ನಾವು ಶಾರ್ಟಾಗಿ ಡಿ ಅಂದರೆ ದಾಸರಳ್ಳಿ, ಎಂ ಅಂದರೆ ಮಲ್ಲೆನಹಳ್ಳಿ, ಎ ಅಂದರೆ ಅಲ್ಲಂಪುರ, ಟಿ ಅಂದರೆ ತೊಗರಿ ಅಂಕಲ್. ಈ 4 ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಒಂದು ಪುಟ್ಟದಾದ ಸಂಘವನ್ನು ಮಾಡಿಕೊಂಡು ನಾವು ಈಗಾಗಲೇ ಸಾಗ್ತಾಯಿದ್ವಿ. ನಮ್ಮ ಸಂಘ ನವೆಂಬರ್ 26ರಿಂದ ಜನವರಿ 26ರವರೆಗೂ ಈ 4 ಪಂಚಾಯಿತಿ ವ್ಯಾಪ್ತಿಗಳ ಎಲ್ಲ ಶಾಲೆ ಕಾಲೇಜುಗಳಲ್ಲಿ ಸಂವಿಧಾನ ಅರಿವು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾಯಿದೆ. ಈ ಸಂವಿಧಾನ ಅರಿವು ಕಾರ್ಯಕ್ರಮಕ್ಕೆ ಒಂದು 150 ಪ್ರಶ್ನೆಗಳನ್ನ ನಮ್ಮ ಮಾರ್ಗದರ್ಶಕರಾದಂಥ ರಮೇಶ್ ಮಾಸ್ಟರ್ ಅವರು ಸಿದ್ಧಪಡಿಸ್ತಾರೆ. ಆ 150 ಪ್ರಶ್ನೆಗಳಿಗೆ ಅವರೇ ಉತ್ತರವನ್ನು ಕಂಡುಕೊಂಡು ಆ ರಸಪ್ರಶ್ನೆ ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕ ನಾವು ಸಂವಿಧಾನದ ಅರಿವು ಕಾರ್ಯಕ್ರಮವನ್ನು ನಮ್ಮ ಡಿಮ್ಯಾಟ್ನ ಎಲ್ಲ ತಂಡ ಇದುವರೆಗೂ ಕೂಡ ಒಂದು ಹಬ್ಬದ ರೀತಿಯಲ್ಲಿ ಅದನ್ನು ಆಚರಣೆ ಮಾಡ್ಕೊಂಡು ಬರ್ತಾಯಿದೆ. ಇಂದಿನ ಅಧ್ಯಕ್ಷರ ಬದಲಾವಣೆಗೆ ಕಾರಣ ತುಂಬ ಒಳ್ಳೆಯ ಪ್ರಶ್ನೆ ರೇಸ್ ಮಾಡಿದ್ದೀರ. ನಮ್ಮಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾವತ್ತೂ ಒಂದು ಅಧ್ಯಕ್ಷ ನಿಂತ ನೀರಾಗಬಾರ್ದು, ಒಬ್ಬರೇ ಅಧ್ಯಕ್ಷ ಆಗಬಾರ್ದು. ಇದು ಸಂವಿಧಾನಾತ್ಮಕವಾಗಿ ಬಂದ ಬೈಲ ಏನು ಹೇಳುತ್ತೆ ಆ ಬೈಲದ ಪ್ರಕಾರ ನಾವು ನಮ್ಮ ಅಧ್ಯಕ್ಷಗಿರಿಯನ್ನು 2 ವರ್ಷಕ್ಕೊಮ್ಮೆ ಚೇಂಜ್ ಮಾಡ್ಕೊಂಡು ಬರ್ತೀವಿ. ಮೊದಲು ಸಂಘ ನಮ್ಮ ರಿಜಿಸ್ಟರ್ಡ್ ಸಂಘ ನಮ್ಮ ಸಂಘ ಶುರುವಾದಾಗ ಡಿ ಪುಟ್ಟಸ್ವಾಮಿ ಸರ್ ಅವರು ಅಧ್ಯಕ್ಷರಾಗಿದ್ದರು. ಆ ಸಂಘವನ್ನು ಗಟ್ಟಿಯಾಗಿ ತಗೊಂಡು ಬಂದರು. ತದನಂತರ ಕೊರೋನಾ ಟೈಮ್ ಬಂದಿರೋದ್ರಿಂದ ಒಂದು 2-3 ವರ್ಷ ಮುಂದೂಡ್ತು BC ಕುಮಾರ್ ಅವರು ಅಧ್ಯಕ್ಷರಾದರು. ನಾವು ಈ ಡಿಮ್ಯಾಟ್ ಸಂಘಟನೆಯ ಹುಟ್ಟು 2016ರಿಂದ ಪ್ರಾರಂಭಗೊಂಡು. ಸೊ ಈ ಒಂದು ಸಂಘಟನೆ ಸಮಾಜಕ್ಕೆ ಏನಾದರೂ ಒಂದಿಷ್ಟು ನಮ್ಮ ರಮೇಶ್ ಮಾಸ್ಟ್ರು ಮತ್ತು ವಿವಿಧ ಎಲ್ಲ ನಮ್ಮ ಬಂಧುಗಳು ಸೇರಿಕೊಂಡು ಚರ್ಚೆ ಮಾಡಿದಾಗ ಹೌದು ಈ ಒಂದು 4 ಪಂಚಾಯತ್ ವ್ಯಾಪ್ತಿ ಒಳಗಡೆ ನಮ್ಮದು ಸಂಘಟನೆ ಮಾಡೋಣ ಅಂತೇಳಿ ತೀರ್ಮಾನ ತಗೊಂಡ್ವಿ. ಆ ನಿಟ್ಟಿನಲ್ಲಿ ಸಂಘಟನೆ ಮಾಡಿದ್ವಿ. ಸಂಘ ತುಂಬ ಅಚ್ಚುಕಟ್ಟಾಗಿ ಹಳ್ಳಿಗೂ ಕೂಡ ಈ ಸಮಾಜದ ಏಳಿಗೆಗೆ ದುಡಿತಾ ಇದೆ. ಸಮಾಜ ಇನ್ನೂ ಬದಲಾವಣೆ ಆಗಿಲ್ಲ. ಆರ್ಥಿಕವಾಗಿ ಸಾಮಾಜಿಕವಾಗಿ ಇನ್ನೂ ಕೂಡ ಹಿನ್ನಡೆ ಇದೆ. ಇವೆರಡನ್ನೂ ಹೋಗಲಾಡ್ಸೋಕ್ಕೆ ಈ ಸಂಘ ದುಡಿಯುತ್ತೆ ಅಂತ ಹೇಳ್ಕೊಂತ ಇವರೆಲ್ಲರಿಗೂ ಕೂಡ ನಾನು ಶುಭಾಶಯಗಳನ್ನ ಮತ್ತೊಮ್ಮೆ ಕೋರ್ತಾ ಇದ್ದೀನಿ. ಜೈ ಭೀಮ್ ಬಂಧುಗಳೇ. ಹಾಗೆ 10 ವರ್ಷದಿಂದ ಈ ಸಂಘನ ಯಾಕೆ ಬೇಕು ಅನ್ನೋದು ತುಂಬ ಇಂಪಾರ್ಟೆಂಟು. ನಮ್ಮ ಹಳ್ಳಿ ವಾತಾವರಣದಲ್ಲಿ ನಮ್ಮ ಯುವಕರು ಏನಾಗ್ತಿದ್ದಾರೆ ಅಂದರೆ ದುಶ್ಚಟಕ್ಕೆ ಬಲಿಯಾಗ್ತಾ ಇರೋವಂಥವ್ರು ತುಂಬ ಜನಗಳಿದ್ದಾರೆ. ಆದರೆ ಅವ್ರನ್ನ ಒಳ್ಳೆಯ ಮಾರ್ಗ ಒಳ್ಳೆ ದಾರಿಯಲ್ಲಿ ನಡೆಸಬೇಕು ಅಂದರೆ ಯಾರೋ ಒಬ್ರು ಹೇಳಿದರೆ ಮಾತು ಕೇಳೋದಿಲ್ಲ. ಆ ಭಾವನೆಯಿಂದ ಒಂದು ಸಂಘಟನೆ ಹುಟ್ಟಾಕಿ ಒಳ್ಳೆಯ ಕಡೆ ಸೇರಬೇಕು ಅನ್ನೋದು ಒಂದು ಕಾನ್ಸೆಪ್ಟನ್ನ ನಾವಿಟ್ಕೊಂಡು ಒಳ್ಳೆ ಭಾವನೆಯಿಂದ ದುಡಿಬೇಕು ಅನ್ನೋದು ಒಂದು ಡಿಮ್ಯಾಟ್ ಸಂಘ ಇದೆ. ಈ ನಮ್ಮ ತಂಡದಲ್ಲಿ ಅವತ್ತು ಸ್ಟಾರ್ಟಿಂಗ್ ಕಟ್ಟಿದಾಗ ಒಂದು 10-12 ಜನ ಇದ್ದೀವಿ. ಇವತ್ತು 40ರಿಂದ 50 ಜನ ಕ್ರಾಸ್ ಆಗಿ ಹೋಗ್ತಾ ಇದೆ ನಮ್ಮ ಡಿಮ್ಯಾಟ್ ಟೀಮು. ಅದರೊಳಗಡೆ ಇನ್ನೂ ಒಂದು ಸಹಕಾರ ಸಂಘ ಸ್ಥಾಪನೆ ಮಾಡಿದ್ವು. ಅದು ಈ ಸಂಘಟನೆ ಮತ್ತು ಹೋರಾಟಕ್ಕೆ ಅಷ್ಟೇ ಸೀಮಿತವಾಗಬಾರ್ದು. ನಮ್ಮ ಏನು ಈ ಹಳ್ಳಿ ಭಾಗದಲ್ಲಿ ನಮ್ಮ ಯುವಕರಿದ್ದಾರೆ ಅವರಿಗೆ ಒಂದು ಉದ್ಯೋಗ ಕಟ್ಕೊಡೋದಕ್ಕಾಗಲಿ, ಆಮೇಲೆ ಸ್ವಯಂ ಉದ್ಯೋಗ ಏನಾದರೂ ಒಂದು ಚಟುವಟಿಕೆಗಳನ್ನ ಆರ್ಥಿಕವಾಗಿ ಸಬಲರಾಗೋದಕ್ಕೆ ಒಂದು ಹಣದ ನೆರವು ಅವಶ್ಯಕತೆ ಇರುತ್ತೆ. ಆದರೆ ಬೇರೆ ಎಲ್ಲೋ ಥರ ಅಂತ ವ್ಯವಸ್ಥೆಗೆ ಯಶಸ್ವಿಯಾಗಿ ನಡ್ಸ್ಕೊಂಡು ಹೋಗ್ತಾರೆ ಅಂತೇಳಿ ನಮ್ಮ ಹೊಸದಾಗಿ ಆಯ್ಕೆ ಆಗಿರುವಂಥ ಡಿಮ್ಯಾಟ್ ಟೀಮಿಗೆ ಶುಭಾಶಯ ಹಾರೈಸ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಿಮಗೆಲ್ಲರಿಗೂ ಹೊಂದಿಸ್ತೀನಿ. ಜೈ ಭೀಮ್. ದಿನ ಮಲೆನಹಳ್ಳಿ ಭಾಗದಲ್ಲಿ ಅಂಬೇಡ್ಕರ್ ವಿಚಾರ ವೇದಿಕೆ ಡಿಮ್ಯಾಟ್ ಸಂಘ ಇವತ್ತು ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ಪದಾಧಿಕಾರಿಗಳ ಪದಗ್ರಹಣದಲ್ಲಿ ನಮ್ಮ ಜಗದೀಶ್ ಸರ್ ಅವರು ಅಧ್ಯಕ್ಷರಾಗಿದ್ದಾರೆ, ನಮ್ಮ ಲೋಕೇಶ್ ಅವರು ಸಹ ಕಾರ್ಯದರ್ಶಿಯಾಗಿದ್ದಾರೆ ಮತ್ತು ಎಲ್ಲರೂ ಸಹ ಸೇರಿ ಈ ಒಂದು ಸಂಘದ ಪದಗ್ರಹಣವನ್ನು ಮಾಡಿದ್ದಾರೆ. ಏನು ಈ ಮಲೆನಹಳ್ಳಿ ಭಾಗದಲ್ಲಿ ನೀವು ಏನು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ
ಮತ್ತು ಆರ್ಥಿಕವಾಗಿ ಏನೆಲ್ಲ ಸಾಮಾಜಿಕ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದೀರಾ ಅದು ಉತ್ತಮವಾಗಿ ಇನ್ನೂ ಅಭಿವೃದ್ಧಿ ಪಡಿಸ್ಕೊಂಡು ಹೋಗೋದ್ರ ಜೊತೆಗೆ ಈ ಒಂದು ಸಂಘ ಮಲೆನಾಡಿಗೆ ಸೀಮಿತ ಆಗದೆ ಮತ್ತು ನಮ್ಮ ಚಿಕ್ಕಮಗಳೂರು ತಾಲೂಕಿನಾದ್ಯಂತ ಅದು ಹೆಸರನ್ನು ಮಾಡಲಿ, ಎಲ್ಲ ಚಿಕ್ಕಮಗಳೂರು ಜನತೆಗೂ ಸಹ ಈ ಒಂದು ಡಿಮ್ಯಾಟಿನ ಸಾಮಾಜಿಕ ಜವಾಬ್ದಾರಿ ಮತ್ತು ಕಳಕಳಿ ಎಲ್ಲರಿಗೂ ಸಿಗಲಿ ಅಂತ ಆಶಿಸ್ತೀನಿ. ಸಹ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದೀನಿ. ಆದಷ್ಟು ನಾನು ಡಿಮ್ಯಾಟ್ ಸಂಘಟನೆಯನ್ನು ಬೆಳೆಸೋಕ್ಕಾಗಿ ದುಡಿತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಡಿಮ್ಯಾಟ್ ಅಂತಂತಂದರೆ ಒಂದು 4 ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಸಂಘವಾಗಿ ಅದು ಪರಿವರ್ತನೆ ಮಾಡ್ಕೊಂಡು ನಿರ್ಮಾಣ ಮಾಡಿದರೆ ಸತತವಾಗಿ 10 ವರ್ಷಗಳಿಂದ ಈ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಡಿಮ್ಯಾಟ್ ವತಿಯಿಂದ ಬರೀ ಒಂದೇ ಸಂಘದ ವಿಚಾರವಲ್ಲ, ಇದು ಅನೇಕ ಶೈಕ್ಷಣಿಕವಾಗಿರ್ಬೋದು, ಉದ್ಯೋಗ ವಿಚಾರ ಆಗಿರ್ಬೋದು, ಬೇರೆ ಬೇರೆ ರೀತಿಯ ಜನಗಳ ಸಮಸ್ಯೆಗೆ ಪ್ರತಿನಿತ್ಯ ಅವರು 24/7 ರೀತಿಯಲ್ಲಿ ಅವರು ಸ್ಪಂದಿಸ್ತಾ ಇದ್ದಾರೆ. ಹಾಗಾಗಿ ನಾನು ಅವರಿಗೂ ಕೂಡ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಡಿಮ್ಯಾಟ್ಗೆ ನನ್ನ ಒಂದು ಮನವಿ ಏನಂತಂತಂದರೆ, ಈಗ ಏನು ನೀವು ಮಾಡ್ಕೊಂಡು ಬರ್ತಾಯಿದ್ರೆ ಅದೇ ರೀತಿಯಾಗಿ ಉನ್ನತೀಕರಣಕ್ಕೆ ತಾವು ಇನ್ನೂ ಹೆಚ್ಚಿನದಾಗಿ ನಿಮಗೆ ಒಂದು ಅಭಿವೃದ್ಧಿಯನ್ನು ಪಡೀಲಿ. ಇದು ನಿಮಗೆ ನಮ್ಮ ಚಿಕ್ಕಮಗಳೂರಿನಲ್ಲಿ ಬೇರೆ ಬೇರೆ ಸಂಘಗಳಿಗೆ ಇದು ಒಂದು ಮಾದರಿಯಾಗಿರಲಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಈ ಅವಕಾಶಕ್ಕಾಗಿ ವಂದಿಸ್ತಾ ನಾನು 2 ಮಾತುಗಳನ್ನು ಗೌರವಾಧ್ಯಕ್ಷರಾದ ಪುಟ್ಟಸ್ವಾಮಿ, ಸಹಕಾರಿ ಸಂಘದ ಅಧ್ಯಕ್ಷರಾದ ಸುರೇಶ್, ಜಗದೀಶ್, ಡಿ ಸುರೇಶ್, ರಮೇಶ್, ನಾಗೇಶ್ ಮುಂತಾದವರು ಉಪಸ್ಥಿತರಿದ್ದರು.